ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಬ್ಲಾಗ್. ಇವತ್ತಿನ ವಿಷಯ ಅಂತ ಹೇಳಿದರೆ ಹೀಗೆ ರ್ಯಾಂಡಮ್ ಆಗಿ ಬ್ಲಾಗ್ ಮಾಡೋದು. ಇವಾಗ ಫಸ್ಟ್ ಕೆಲಸ ಅಂತ ಹೇಳಿದರೆ ಇವಾಗ ಬಳಪಕ್ಕೆ ಅಡಿಕೆ ತೊಗೊಂಡು ಹೋಗ್ಲಿಕ್ಕೆ ಉಂಟು. ಹಾಗೆ ನಾನು ಮತ್ತೆ ಅಮ್ಮ ಹೋಗೋದು. ಇವಾಗ ಹೊರಟೆಲ್ಲ ಆಯಿತು. ಎಂತ ಒಳಗಿದ್ದು ಹೇಳ್ತಿದ್ದಾರೆ, ಎಂತ ಬಂದು ಇಲ್ಲಿ ಹೇಳಿ, ಎಂತ ಬಂದು ಇಲ್ಲಿ ಹೇಳಿ. ನಾವು ವ್ಯವಹಾರ ಮಾಡೋಷ್ಟಾಗಲಿಲ್ಲ, ಇವಾಗ ಚಿಕ್ಕವರು ನಾವು. ನಿನ್ನಕ್ಕಿಂತ ಸಣ್ಣವರು ಎಷ್ಟೋ ಮಾಡ್ತಾ ಇದ್ದಾರೆ ಈಗ. ಇಂಥ ವ್ಯವಹಾರನ ಮತ್ತೆ ಕೀ ಹಿಡ್ಕೊಂಡು ಕಾರಲ್ಲಿ ಹೋಗೋದು. ಎಷ್ಟು ಒಂದು ಕಟ್ಟು ಉಂಟಷ್ಟೇ. ಕಾರನ್ನು ತೆಗಿಯೋದು. ಕಾರು ನೋಡಿ ಧೂಳಲ್ಲಿ ಫುಲ್ ಮುಳುಗಿ ಹೋಗಿದೆ. ಇವತ್ತು ಸಂಜೆ ಆದ್ರೆ ತೊಳಿಬೇಕು. ಹೂ ತಂದು ಇಡ್ಲಿಕ್ಕೆ ಗೈಸ್ ಅಮ್ಮೋದು. ನಿನ್ನೆ ತಿರುಗಿ ರಾತ್ರಿ ಗೈಸ್ ಇಲ್ಲಿ ಇವಾಗ ನಿಲ್ಸಿದೆ ನೋಡಿ. ಇವಾಗ ಬಳಪಕ್ಕೆ ಬಂದು ಅಲ್ಲಿ ಅಡಿಕೆ ಅಂಗಡಿ ಮುಂದೆ ನಿಲ್ಸಿದ್ದೇನೆ. ತಂದಿದ್ದೀನಿ ಮಾತಾಡಿ. ಕಾವಲಿ ಇವತ್ತು ಬೆಳಿಗ್ಗೆ ಹೇಳ್ಬೇಡಪ್ಪ, ಒಂದೂವರೆ ತಿಂಗಳಾಯ್ತು ಅಷ್ಟೇ ತಂದದು. ಅದು ಇವತ್ತು ಹೋಯ್ತು. ಈಗ ಇವತ್ತೊಂದು ಹೊಸತ್ತು ವಾಪಸ್ಸು. ಇದನ್ನ ಯಾವಾಗ ಹೋಗ್ತದೆ ಗೊತ್ತಿಲ್ಲ. 700 ರೂಪಾಯಿ ಮೊನ್ನೆ. ಇವತ್ತು 700 ಅಲ್ಲ, ಇವತ್ತು ಸಹ 700, 600 ಅಲ್ಲ 700. ಹಾಗಾದ್ರೆ ಅಲ್ಲಿ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ. ಅವತ್ತು ಅದು ಮೊನ್ನೆದ್ದು ಚಂದ ಇತ್ತಲ್ಲ, ದೊಡ್ಡದು ದಪ್ಪ ಇತ್ತು. ಚಂದ ಉಂಟು, ಇದು ಚಂದ ಉಂಟು. ನೋಡ್ಬೇಕಿನ್ನು ಹೇಗೆ ಅಂತ. ಇಲ್ಲಿ ಸಾಕ, ಇಲ್ಲಿ ತೊಳೆಕೆ ಕಾರ್ ತೊಳಿಬೇಕಲ್ಲ, ಇಲ್ಲಿ ಸಾಕಲ್ಲ. ನೀರು ಇಳಿದಿದೆ ಮಾಡಿ. ಹೊಸ ಕಾವಲಿ ಚಂದ ಉಂಟು. ಯಾವ ಸೈಡ್? ಈ ಸೈಡ್ ಅಲ್ಲ, ಉಂಟಲ್ಲ ಮೇಲೆ. ಚಂದ, ಇದಕ್ಕಿಂತಲೂ ಚಂದ ಮಾಡಿತ್ತು. ಬಿಳಿ ಬಿಳಿ ಎಲ್ಲ ಹಿಡಿತದೆ. ಅಂಗಡಿಯವರು ವ್ಯಾಪಾರ ಆಗ್ಬೇಕಲ್ಲ ನಮ್ಮ ನಿಮ್ಮಂಥವ್ರು ತಿಂಗಳಿಗೆ ಒಂದೊಂದು ಹೊಡೆದು ಹಾಕಿದ್ರೆ 700 ರೂಪಾಯಿ ಗುಳ್ಮ. ನಾನು ಇವಾಗ ಕಾರ್ ತೊಳಿಲಿಕ್ಕೆ ಎಂತೆಲ್ಲ ಬೇಕು ಅದನ್ನೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೇನೆ. ಅಲ್ಲಿ ಯಾವುದು ಮಾಮೂಲಿ ಅಲ್ಲಿ ಕಾರ್ ತೊಳ್ತಿದ್ರು. ಇವಾಗ ಇಲ್ಲಿ ಅಲ್ಲೇ ಚಂಡಿ ಆಗ್ತದೆ, ನೀರು ಬರ್ತದೆ ಅಂತ ಹೇಳಿ ಇಲ್ಲಿ ನಿಲ್ಲಿಸಿದ್ದೇನೆ. ಅಲ್ಲ ಕಾರ್ ತೊಳೆಯೋ. ಕಾರಲ್ಲಿ ಹೇಗೆ ಮಣ್ಣುಂಟು ನೋಡಿ, ಫುಲ್ಲು ಲಗಡಿ ಹೋಗಿದೆ. ಇಲ್ಲೆಲ್ಲ ನೋಡಿ ಮಣ್ಣು, ಫುಲ್ಲು ಮಣ್ಣು. ಸುಮಾರು ದಿನ ಇಲ್ಲ ತೊಳಿಬೇಕು. ಇನ್ನೂ ನಂದು ಸ್ಕೂಟರ್ ಕೂಡ ತೊಳಿಬೇಕಷ್ಟೇ. ಮತ್ತೊಂದು ಎಂತ ಗೊತ್ತುಂಟ ವಿಷಯ, ನಮಗೆ ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಸ್ಕೂಟರ್ಸ್ ತೊಳಿಬೇಕು. ಮತ್ತು ಮಧ್ಯಾಹ್ನ ನಂತರ ಹೇರ್ ಕಟ್ಟಿಂಗ್ ಮಾಡಲಿಕ್ಕೆ ಹೋಗಬೇಕು. ನೋಡೋ ಬ್ಲಾಗಲ್ಲಿ ಅಮ್ಮ ಪಂಪ್ ಆಫ್ ಮಾಡಲಿಕ್ಕೆ ಹೇಳಿದರು. ಹಾಗೆ ಪಂಪ್ ಆಫ್ ಮಾಡಿ ನಂತರ ಇವಾಗ ಸ್ಟಾರ್ಟ್ ಮಾಡೋ ಗೈಸ್. ಫಸ್ಟಿಗೆಲ್ಲ ನೀರು ಹಾಕ್ಕೊಳ್ಳೋ. ಇದು ಚಂದಲ್ಲ ಗೈಸ್ ನೋಡಲಿಕ್ಕೆ. ಇವಾಗ ಹೀಗೆ ನೀರು ಹೋಗೋದು ನೋಡ. ಎಲ್ಲ ತೊಳೆದಾದ ನಂತರ ಸಿಕ್ತು. ಇವಾಗ ಕಾರೆಲ್ಲ ತೊಳೆದಾಯಿತು. ಇವಾಗ ನೋಡಿ ಹೊಳಪುತ್ತಾ ಉಂಟು, ಪಳ ಅಂತ ಹೇಳ್ತದೆ. ಇನ್ನು ಅದನ್ನು ಹೋಗಿ ಅಲ್ಲಿ ಸೆಡ್ಡಲ್ಲಿ ನಿಲ್ಲಿಸುವ. ನಾನು ಕೀ ಮರ್ತು ಬಂದಿದ್ದೇನೆ, ವಾಪಸ್ ಮನೆಗೆ ಹೋಗ್ಬೇಕಷ್ಟೇ ಗೈಸ್. ಇವಾಗ ಮಧ್ಯಾಹ್ನ ನಂತರ ಊಟ ಎಲ್ಲ ಆದ ನಂತರ ಇವಾಗ ನಾನು ಅಮ್ಮನ ಜೊತೆ ಹೇಳಿದ್ದೇನೆ ಕರ್ಬೂಜ ಜ್ಯೂಸ್ ಮಾಡಬೇಕು ಅಂತ. ಹಾಗೆ ಇಲ್ಲಿ ಎಂತ ಮಾಡ್ತಿದ್ದಾರೆ ನೋಡಿ, ಅಮ್ಮ ಕರ್ಬೂಜ ಒಂದು ಕೆತ್ತುತ್ತಾ ಇದ್ದಾರೆ. ಜ್ಯೂಸ್ ರೆಡಿಯಾ? ಹಾಂ ರೆಡಿ ಉಂಟು. ಎಂತ ಹೇಳೋದು ಇಂಗ್ಲೀಷಲ್ಲಿ ಅಂತ ಹೇಳೋದು? ಇಂಗ್ಲೀಷಲ್ಲಿ ಹೇಳಿದ್ದು ಮಾತ್ರ ಭಯಂಕರ ನೀವು. ಮರ್ತು ಗೊತ್ತಿತ್ತಾ?
ಖರ್ಬೂಜಕ್ಕೆ ಅಂತ ಹೇಳೋದು? ನನಗೆ ಮರ್ತೋಯ್ತು ಇವಾಗ ಅಮ್ಮನ ಜೊತೆ ಕೇಳುವಾಗ ನೆನಪಾಯ್ತು. ಎಂತ ಎಂತ ಸ್ಟಾರ್ಟಿಂಗ್ ಇದು ಮೊನ್ನೆ ಮಂಗಳೂರಿಂದ ಅದು ಇನ್ನು ಯಾವಾಗ ಲಗಡಿ ಕೊಡೋದು ಗೊತ್ತಿಲ್ಲ. ಎಂತೆಲ್ಲ ಲಗಡಿ ಕೊಡುದೇನಾ? ಲಗಡಿ ಕೊಡ್ಲಿಕ್ಕೇನೆ ಹುಟ್ಟಿದ ಅಂತ. ಅದು ಇದು ಅಂತಂದರೆ ಯಾವುದು ಇದು? ಫೈಬರ್ ಅಲ್ಲ, ಅದು ಲಗಡಿ ಹೋಗುವಂಥದ್ದಲ್ಲ. ಇದು ಬೀಜ ಹುಟ್ಟುತ್ತದೆ, ಆಗುದಿಲ್ಲ ಮಾತ್ರ ಅಂತ. ಕೈ ಕಡಿಮೆ ಆಯ್ತಾ? ಅದು ಸಿಡ್ತಾಗ್ತಾ ಉಂಟು, ನೀರು ತಾಗ್ತದಲ್ಲ ಹಾಗೆ. ಅದು ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದೀರಿ, ಹೇಳಿ. ಎಂಥದ್ದು? ಎಂತ ಎಂತ ಗೊತ್ತಿಲ್ಲ ಎಂತ ಅಂತ. ಆವಾಗ ಎಂಥದ್ದು ಹೇಳಿದ್ರಲ್ಲ, ಸೇಮ್ ಅದೇ ಟೈಪ್. ಮಿಲ್ಕ್ ಹ್ಞೂ ಹ್ಞೂ ಅದೇ ಅದೇ ಟೈಪ್ ಬರ್ತದೆ, ಸೇಮ್. ಗೊತ್ತಿದೆ? ಮಸ್ಕ್ ಮೆಲನ್. ಮಸ್ಕ್ ಮಿಲನ್. ಮಿಲನ್ ಅಲ್ಲ ಅದು, ಮಸ್ಕ್ ಮೆಲನ್. ಮಸ್ಕ್ ಮಿಲನ್. ಮತ್ತೊಂದು ವಾಟರ್ ಮೆಲನ್. ವಾಟರ್ ಮೆಲನ್ ಆಗಿನೇ ಮಸ್ಕ್ ಮೆಲನ್. ಹಾಂ ಅಷ್ಟೇ. ಹಾಂ ಕಲ್ಲಂಗಡಿ, ಬಚ್ಚನಕಾಯಿ, ಹಾಗೆಯೇ ಇದು ಮಸ್ಕ್ ಮೆಲನ್. ಹಾಗೆ ಚಂದ. ಜ್ಯೂಸ್ ಮಾಡಿ ಮಾರೆ. ಎಷ್ಟು ಸಕ್ಕರೆ ಅಂದಾಜಿಗೆ ಹಾಕೋದು? ಅಂದಾಜಿ ಸಾಕಲ್ಲ? ಸಾಕು. ಸೂಪರ್ ಪರಿಮಳ ಬರ್ತದೆ. ಇದಕ್ಕೆ ಹಾಲು ಹಾಕ್ತಿದ್ದು ಉಂಟಷ್ಟೇ, ಇನ್ನು ಹಾಕ್ಬೇಕಷ್ಟೇ. ಹಾಲು ಹಾಕ ಬೇಗ. ಮತ್ತೆ ಸ್ವೀಟ್ ಸೂಪರ್. ಮತ್ತೆ ಕುಡಿಯುವುದೇ ಅಲ್ಲಮ್ಮ? ಅಲ್ಲಿ ಇದು ಇದು ಬೋಡ್ಚಿ ಪುಚ್ಚೆ, ಇದು ಬೋಡ್ಚಿ ಪುಚ್ಚೆ. ಅಮ್ಮ 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 ಇಲ್ಲಿ ಬನ್ನಿ, ಬೋಡ್ಚಿ ಪುಚ್ಚೆ ನಲ್ಲಿ. ನೋಡೋಕೆ ಕ್ಯಾರಿಲ್ಲ. ಎಲ್ಲಿ ಕ್ಯಾರಿ? ಅಪ್ಪ ಓಡಿಸ ನಿಮ್ಮ. ಗೈಸ್ ಜ್ಯೂಸ್ ರೆಡಿ ಆಗಿದೆ. ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು. ರೆಡಿ ಆಗಿದೆ, ಕುಡ್ದು ಆಯಿತು. ಕುಡಿ, ನೀವು ಸ್ವಲ್ಪ ಕುಡಿ. ಸೂಪರ್ ಉಂಟು ಗೈಸ್. ಹಾಗೆ ತಿನ್ನೋದ್ರಿಂದ ಹೀಗೆ ಜ್ಯೂಸ್ ಮಾಡಿ ಕುಡಿದ್ರೆ ಚೆಂದ ಆಗ್ತದೆ. ಸೂಪರ್. ಆಯ್ಕೆಂತಿಲ್ಲ, ಅದೇ ಕರ್ಬೂಜ ಹಣ್ಣು, ಸಕ್ಕರೆ ಇದ್ದರೆ ಆಯಿತು. ಮತ್ತು ಸ್ವಲ್ಪ ಹಾಲು ಹಾಕಿ ಮಿಕ್ಸಿಗೆ ಇದು ಗ್ರೈಂಡ್ ಮಾಡಿದರೆ ಆಯಿತು, ಅಲ್ಲಿಗೆ ಮುಗೀತು, ಜ್ಯೂಸ್ ರೆಡಿ. ಗೈಸ್ ನಮಗೆ ನಾಳೆಯಿಂದ ಕಾಲೇಜ್ ಸ್ಟಾರ್ಟ್, ಹಾಗೆ ರಜೆ ಎಲ್ಲ ಮುಗೀತು ಗೈಸ್. ಹೇಗೆ ರಜೆ ಮುಗೀತು ಅಂತಲೇ ಗೊತ್ತಿಲ್ಲ. ಎಷ್ಟೋ 19 days ಏನೋ ಇತ್ತು ಅಷ್ಟೇ ರಜೆ. ಇವಾಗ ಮುಗೀತು. ನಾಳೆ ಇದು ಫೆಬ್ರವರಿ 10th ಸ್ಟಾರ್ಟ್ ಆಗ್ತದೆ. ಹಾಗೆ ಕೂದಲೆಲ್ಲ ಜಾಸ್ತಿ ತುಂಬಿದೆಲ್ಲ, ಹಾಗಾಗಿ ಮತ್ತೆ ಹಾಲು ಕೊಡಲಿಕ್ಕೆ ಹೋಗುವಾಗ ಕೂದಲು ಕಟ್ಟಿಂಗ್ ಮಾಡಲಿಕ್ಕೆ ಹೋಗಬೇಕು. ಕಾಲೇಜ್ಗೆ ಹೋಗುವ ಸ್ವಲ್ಪ ಡೀಸೆಂಟಾಗಿ ಹೋಗಬೇಕಲ್ಲ. ಇವಾಗ ರಜೆ ಅಂತ ಹೇಳಿ ಕೂದಲೆಲ್ಲ ಕಟ್ಟಿಂಗ್ ಮಾಡಲಿಲ್ಲ, ಮತ್ತೆ ಹೋಗಬೇಕು. ನಾನು ಇವಾಗ ಹೇರ್ ಕಟ್ ಮಾಡಲಿಕ್ಕೆ ಹೊರಟಿದ್ದೇನೆ. ಹಾಲು ಕ್ಯಾನ್ ಕೂಡ ರೆಡಿಯಾಗಿರ್ತೀನಿ ಇಲ್ಲಿ. ಗೈಸ್ ಇವಾಗ ಹೇರ್ ಕಟ್ಟಿಂಗಿಂದ ಬಂದು ಇವಾಗ ನಾನು ಸ್ಕೂಟರ್ ತೊಳಿತಾ ಇದ್ದೇನೆ. ಇನ್ನು ಸ್ಕೂಟರ್ ನಾಳೆಗೆ ರೆಡಿ ಆಗಬೇಕಲ್ಲ, ಹಾಗೆ ನಾನು ಅರ್ಧ ತನಕ ಕಾಲೇಜಿಗೆ ಅರ್ಧ ತನಕ ಇದ್ದರೆ ಸ್ಕೂಟರಲ್ಲಿ ಹೋಗೋದು. ಸೊ ಸ್ವಲ್ಪ ಕ್ಲೀನ್ ಮಾಡಬೇಕಂತ ನಾನು ರಜೆಯಲ್ಲಿ ನಾನು ಕಡಿಮೆ ಇದನ್ನು ಓಡಿಸಿದ್ದು. ಅಪ್ಪೆಲ್ಲ ತಗೊಂಡು ಹೋಗ್ತಿದ್ರು ಹಾಲು ತಗೊಂಡು ಹೋಗೋಕ್ಕೆಲ್ಲ. ನೋಡಿ ಗೈಸ್ ಮಣ್ಣೆಷ್ಟು ಉಂಟದ. ಇವಾಗ ಅಮ್ಮ ಎಣ್ಣೆ ಹಾಕ್ತಿದ್ದಾರೆ ತಲೆಗೆ, ಕಟ್ಟಿಂಗ್ ಮಾಡಿದಾರೆ ಹಾಗೆ. ಅದು ಯಾವಾಗಲೂ ನಾನೇ ಆಗಬೇಕು ಎಣ್ಣೆ ಹಾಕಲಿಕ್ಕೆ. ಮತ್ತೆ ಅದು ಅಮ್ಮನ ಕರ್ತವ್ಯ. ಅಮ್ಮನ ಕರ್ತವ್ಯ ಹೌದು, ಇಷ್ಟು ದೊಡ್ಡದಾಗಿದ್ದ ನಂತರ ಅಂತ ಅಮ್ಮನ ಕರ್ತವ್ಯ. ನನಗೆ ಎಣ್ಣೆ ಅಂತ ಹೇಳಿದರೆ ಆಗುದಿಲ್ಲ. ಮತ್ತೆ ಜ್ಯೂಸ್ ಹಾಕುದಾ?
ಸಾಕಲ್ಲ ಮಸಾಜ್ ಮಾಡಿಯಾ? ಹೇಗೆ ತಲೆಕೂಲ್ ತೆಗ್ದದ್ದು ಹೇಗಾಗಿದೆ? ಚಂದಾಗಿದೆ ಈ ಸಲ. ಹೌದಾ? ಓ, ಇಲ್ಲಿ ಮಾತ್ರ ಸ್ವಲ್ಪ ಉದ್ದ ಅದು ಸ್ಟೈಲ್. ಇದು ಅಲ್ಲಿಗೆಲ್ಲ ಎಂತ ಅದು ಸಹ ಬರ್ಬೇಕಲ್ಲ ಗಡ್ಡ. ಯಾವಾಗಲೂ ನಾನೇ ಹಾಕೋದು. ಈ ಸೈಡ್ ಭಕ್ತಲ್ಲಿ ಹಾಕೋದು. ಈಚೆ ಈಚೆ ಹ್ಮ್. ಈಚೆ ಈಚೆ ಇಲ್ಲ. ಭಕ್ತಲ್ಲಿ ಎಂತ ನೀನು ಹುಡುಗಿಯ? ಅಲ್ಲ, ನೀವೆಲ್ಲ ಕೇಳಿದ್ದು ಭಕ್ತಲ್ಲಿ ಯಾವ ಸೈಡ್ ಅಂತ. ಅಂದ್ರೆ ಈಚೆ ಸೈಡಿಂದ ಬಾಚುದು ಅಂತ ಅಷ್ಟೇ. ಸಾಕಲ್ಲ. ಸಾಕು. ಒಂದು ಕೆಲಸ ಬಾಕಿ ಆಗಿದೆ. ಎಂತ? ದನದ ಮೂತ್ರ ಕಮ್ಮನ ಬುಡಕ್ಕೆ ಒಯ್ಯುವಂಥದ್ದು. ಅದು ನಾನಿಲ್ಲ, ನಂಗೆ ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಇನ್ನೂ ಬೇಡ. ನಿಮ್ಮ ಕೆಲ್ಸಕ್ಕಿಲ್ಲ ನಾನು. ಕೆಲಸದವ್ರು ಬರ್ತಾರಲ್ಲ. ಆದಿತ್ಯವಾರೆಲ್ಲ ಸಿಕ್ಕಿದ್ರೆ ನೋಡ. ಅಲ್ಲ, ಇವತ್ತೇ ಮಾಡ್ಬೋದಿತ್ತು, ನಮಗೆ ಬಳಪಕ್ಕೆ ಹೋಗ್ಬೇಕಿತ್ತಲ್ಲ. ನಮಗೆ ಇಬ್ಬರಿಗೆ ಆಗ್ತದಾ? ಏನು ಒಂದು ಡ್ರಮ್ ಫುಲ್ ಆಗಿದೆ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಬಾಯ್ ಬಾಯ್ ಬಾಯ್.